ಅಂಡರ್ 16 ಕಲಬುರಗಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ 2025 ಇಲ್ಲಿ ಗವರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ನೆರವೇರ್ತಾ ಇದೆ. ಇವತ್ತಿನ ದಿನ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಜಗನ್ನಾಥ್ ಪಟನ್ಕರ್ ಸರ್, ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಗವರ್ಮೆಂಟ್ ಕಾಲೇಜ್ ಸೇಡಂ ಅವರಿಗೆ ಸ್ಟೇಜ್ ಮೇಲೆ ದಯವಿಟ್ಟು ಕರೀಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಗೆಳೆಯರೆ. ಅವರ ನಂತರ ಶ್ರೀ ತೌಸಿಫ್ ಸರ್, ಸಾಯಿ ಪ್ರೆಸಿಡೆನ್ಸಿ ಕಾಲೇಜ್ ಚೇರ್ಮನ್ ಕಲಬುರಗಿ, ಅವರಿಗೂ ಕೂಡ ಸ್ಟೇಜ್ ಮೇಲೆ ಕರೀತೀನಿ. ಆಯುಷ್ ಕ್ರಿಕೆಟ್ ಅಕಾಡೆಮಿ ಓನರ್ ಆದ ಶ್ರೀ ಪ್ರಮೋದ್ ಮುಲ್ಗೆ ಸರ್, ಅವರಿಗೂ ಕೂಡ ಸ್ಟೇಜ್ ಮೇಲೆ ಬರಮಾಡ್ಕೋಣ. ದಯಾನಂದ್ ದೊಡ್ಮನಿ ಸರ್, ಅವರಿಗೂ ಕೂಡ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋಣ ಗೆಳೆಯರೆ. ಬಸವರಾಜ್ ಸರ್ ಯಾದಗಿರ್, ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು. ರಾಹುಲ್ ಕುಮಾರ್ ಸಾಂಗ್ಲಿ ಸರ್, ಅವರು ಕೂಡ ಇಲ್ಲಿ ಸ್ಟೇಜ್ ಕಡೆಗೆ ಬರಬೇಕು ದಯವಿಟ್ಟು. ಇವತ್ತಿನ ಪಂದ್ಯ ಸೇಡಂ ಸ್ಪಾರ್ಟನ್ ವರ್ಸಸ್ ಕಮಲಾಪುರ್ ರಾಯಲ್ಸ್. ಕಮಲಾಪುರ್ ರಾಯಲ್ಸ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿರ್ತಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಸೇಡಂ ಸ್ಪಾರ್ಟನ್ ಅವರು 258 ರನ್ಗಳನ್ನು ಗಳಿಸಿರ್ತಾರೆ. ಆಲ್ ಔಟ್ ಆಗಿರ್ತಾರೆ. 45 ಓವರ್ಗಳ ಆಡಿರ್ತಾರೆ. ಇದರಲ್ಲಿ ಮುತ್ತುರಾಜ್ ಜಿ ಅವರು 77 ರನ್ಗಳು ಗಳಿಸಿರ್ತಾರೆ 95 ಬಾಲ್ಗಳಲ್ಲಿ. ಹಶ್ಮತ್ ಅವರು ಕೂಡ 35 ರನ್ ಗಳಿಸಿರ್ತಾರೆ 22 ಬಾಲ್ಗಳಲ್ಲಿ. ಸಾಯಿ ಪ್ರಸಾದ್ ಅವರು 27 ರನ್ಗಳು ಗಳಿಸಿರ್ತಾರೆ 55 ಬಾಲ್ಗಳಲ್ಲಿ. ಸೊ ಹೀಗಾಗಿ ಇವರ ಟೋಟಲ್ ಮೊತ್ತ ಆಗಿರುತ್ತದೆ 258. ಬೌಲಿಂಗ್ ನಲ್ಲಿ ಬಂದಾಗ ವಿನಯ್ ಅವರು 9 ಓವರ್ ಹಾಕಿ 1 ಓವರ್ ಮೇಡಿನ್ ಮಾಡಿರ್ತಾರೆ. 39 ರನ್ಗಳು ಕೊಟ್ಟು 3 ವಿಕೆಟ್ ತೆಗೆದುಕೊಂಡಿರ್ತಾರೆ ಕಮಲಾಪುರ್ ರಾಯಲ್ಸ್ ನ ಟೀಮ್ ಗಳು. ಯತೀನ್ ಗುಂಡೆನೂರ್ ಅವರು ಕೂಡ 9 ಓವರ್ಗಳು ಹಾಕಿ 58 ರನ್ಗಳು ಕೊಟ್ಟು 3 ವಿಕೆಟ್ಗಳು ಪಡೆದುಕೊಂಡಿರ್ತಾರೆ. ಸಾಯಿನಾಥ್ SH ಅವರು ಕೂಡ 5 ಓವರ್ಗಳು ಹಾಕಿ 1 ಓವರ್ ಮೇಡಿನ್ ಮಾಡಿ 32 ರನ್ಗಳು ಕೊಟ್ಟು 1 ವಿಕೆಟ್ ಪಡೆದುಕೊಂಡಿರ್ತಾರೆ. ಎರಡನೇ ಇನ್ನಿಂಗ್ಸ್ ಚೇಸಿಂಗ್ ನಲ್ಲಿ ಬಂದಾಗ 259 ರನ್ ಚೇಸ್ ಮಾಡುವಾಗ ಕಮಲಾಪುರ್ ರಾಯಲ್ಸ್ ಅವರು ಸ್ವಾರ್ದಿಕ್ ಅವರು 59 ರನ್ಗಳು 85 ಬಾಲ್ಗಳಲ್ಲಿ ಗಳಿಸಿರ್ತಾರೆ. ಸುಲೇಮಾನ್ ಸಫಿ ಅವರು 31 ರನ್ಗಳು 26 ಬಾಲ್ಗಳಲ್ಲಿ ಗಳಿಸಿರ್ತಾರೆ. ಸೇಡಂ ಸ್ಪಾರ್ಟನ್ ಅವರು 90 ರನ್ಗಳಿಂದ ಜಯಬೇರಿಯಾಗಿರ್ತಾರೆ. ಬೌಲಿಂಗ್ ನಲ್ಲಿ ನೋಡಿದಾಗ ಅಬ್ದುಲ್ ವಾಸೆ ಅವರು 6 ಓವರ್ ಹಾಕಿ 2 ಓವರ್ ಮೇಡಿನ್ ಮಾಡಿರ್ತಾರೆ. 25 ರನ್ಗಳು ಕೊಟ್ಟು 2 ವಿಕೆಟ್ ಪಡೆದುಕೊಂಡಿರ್ತಾರೆ. ತೇಜಸ್ ಅನ್ಪೂರ್ ಅವರು 7 ಓವರ್ಗಳು ಹಾಕಿ 1 ಓವರ್ ಮೇಡಿನ್ 15 ರನ್ಗಳು ಕೊಟ್ಟು 1 ವಿಕೆಟ್ ಪಡೆದುಕೊಂಡಿರ್ತಾರೆ. ಸೇಡಂ ಸ್ಪಾರ್ಟನ್ ಅವರು 90 ರನ್ಗಳಿಂದ ಜಯಬೇರಿಯಾಗಿರ್ತಾರೆ. ಈಗ ಬೆಸ್ಟ್ ಎಕನಾಮಿ ಬೌಲರ್ ಆಫ್ ದಿ ಮ್ಯಾಚ್ ಪ್ರದೀಪ್ ಕುಮಾರ್ ಅವರು 7 ಓವರ್ಗಳು ಹಾಕಿ 1 ಓವರ್ ಮೇಡಿನ್ ಮಾಡಿ 15 ರನ್ಗಳು ಕೊಟ್ಟು 1 ವಿಕೆಟ್ ಪಡೆದುಕೊಂಡು 2.14 ಸರಾಸರಿ ಎಕನಾಮಿ ಆಗಿರುತ್ತದೆ. ದಯವಿಟ್ಟು ಡಾಕ್ಟರ್ ಜಗನ್ನಾಥ್ ಪಟನ್ಕರ್ ಸರ್ ಅವರಿಂದ ಈ ಒಬ್ಬ ಉತ್ತಮವಾದ ಬೌಲರ್ಗೆ ಒಂದು ಕಾಣಿಕೆ. ಪ್ರದೀಪ್ ಕುಮಾರ್, ದಯವಿಟ್ಟು ಜೋರಾಗಿ ಚಪ್ಪಾಳೆ. ಪ್ರದೀಪ್ ಕುಮಾರ್ ಅವರೇ, ನೀವು 7 ಓವರ್ ಹಾಕಿ 1 ಓವರ್ ಮೇಡಿನ್ ಮಾಡಿ 15 ರನ್ಗಳು ಕೊಟ್ಟಿದ್ದೀರಿ, 1 ವಿಕೆಟ್ ಪಡೆದುಕೊಂಡಿದ್ದೀರಿ. ನಿಮ್ಮ ಸರಾಸರಿ ಎಕನಾಮಿ 2.14 ಇತ್ತು. ಏನ್ ಹೇಳ್ತೀರಾ ನಿಮ್ ಬೌಲಿಂಗ್ ಬಗ್ಗೆ? ಏನೇನ್ರಿ ಸರ್, ಖಾಲಿ ಸ್ಪಾಟ್ ಟು ಸ್ಪಾಟ್ ಹಾಕ್ಬೇಕ್ರಿ, ಸ್ಟಂಪ್ ಟು ಸ್ಟಂಪ್. ಯಾವ ರೀತಿ ನೀವು ಮುಂದೆ ಇಂಪ್ರೂವ್ ಮಾಡ್ಕೋಬೇಕಂತೀರಾ? ಏನಾದ್ರು ನೀವು ನಿಮ್ಮಲ್ಲಿ ಏನಾದ್ರು ಇಂಪ್ರೂವ್ ಮಾಡ್ಬೇಕಂತಂದ್ರೆ ನೀವು ಯಾವ ರೀತಿ ಏನ್ ಮಾಡ್ಕೋಬೇಕಂತೀರಾ ಇಂಪ್ರೂವ್ಮೆಂಟ್? ಇನ್ನ ಮುಂದೆ ಹಾಕ್ಬೇಕ್ರಿ ಸರ್. ಹೌದು, ಥ್ಯಾಂಕ್ ಯು. ಬೆಸ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ತೇಜಸ್ ಅನ್ಪೂರ್ ಅವರಿಗೆ ಶ್ರೀ ತೌಸಿಫ್ ಸರ್, ಸಾಯಿ ಪ್ರೆಸಿಡೆನ್ಸಿ ಕಾಲೇಜ್ ಅವರು ಒಂದು ಕಾಣಿಕೆ ಕೊಟ್ಟು ಗೌರವಿಸಬೇಕು. ತೇಜಸ್ ಅನ್ಪೂರ್ ಬೆಸ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್. ತುಂಬಾ ಉತ್ತಮವಾದಂತಹ ಕ್ಯಾಚ್ ಹಿಡಿದಿರ್ತಾರೆ ತೇಜಸ್ ಅನ್ಪೂರ್ ಅವರು. ತೇಜಸ್ ಅವರೇ, ನಿಮ್ದು ಒಂದು ಕ್ಯಾಚ್ ತುಂಬಾ ಚೆನ್ನಾಗಿದ್ದಿತ್ತು. ಯಾವ ರೀತಿ ನೀವು ಕ್ಯಾಚ್ ಹಿಡಿಯೋ ಟೈಮಿಗೆ ಜಡ್ಜ್ ಮಾಡಿದ್ರಿ? ಏನ್ ಅನಿಸ್ತು ನಿಮ್ಗೆ ಕ್ಯಾಚ್ ಹಿಡಿದ? ಆ ಬಾಲ್ ಏರಿದಾಗಿತ್ತು ಸರ್, ಅದಕ್ಕೆ ನಾನು ಮುಂದೆ ಹೋಗಿ ಜಡ್ಜ್ಮೆಂಟ್ ಮಾಡಿ ಕ್ಯಾಚ್ ಹಿಡಿದೆ. ನೀವು ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕ್ತೀರಾ, ಒಳ್ಳೆ ಸ್ಪಿನ್ ಬೌಲಿಂಗ್ ಹಾಕ್ತೀರಾ. ಯಾರು ನಿಮ್ಗೆ ಇನ್ಸ್ಪಿರೇಷನ್ ಬೌಲರ್ ಅಲ್ಲಿ? ಶೇನ್ ವಾರ್ನ್. ಓಕೆ, ಥ್ಯಾಂಕ್ ಯು. ಈಗ
ಈ ಒಂದು ಟೂರ್ನಮೆಂಟ್ ಉದ್ದೇಶಿಸಿ ಡಾಕ್ಟರ್ ಜಗನ್ನಾಥ್ ಪಟನ್ಕರ್ ಸರ್, ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಗವರ್ಮೆಂಟ್ ಕಾಲೇಜ್ ಸೇಡಂ ಅವರು ಒಂದೆರಡು ಮಾತನಾಡಬೇಕು. ವೇದಿಕೆ ಮೇಲೆ ಆಸನಿಗರೆಲ್ಲ ಕ್ರೀಡಾ ಪಟುಗಳೇ ಮತ್ತು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಒಂದು ಸಂಯುಕ್ತ ಆಶ್ರಯದಲ್ಲಿ 3 ಅಕಾಡೆಮಿಕ್ ಕ್ರಿಕೆಟ್ ಏನು ಪ್ರಾರಂಭ ಆಗಿದೆ, ಅದು ನಮ್ಮೆಲ್ಲರೂ ಬಹಳ ಖುಷಿ. ಯಾಕಪ್ಪ ನಮ್ಮ ಗುಲ್ಬರ್ಗದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ, ಪ್ರತಿಯೊಂದು ಕ್ರೀಡಾಪಟು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ನೀಡಬೇಕು. ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಹೆಸರು ತರಬೇಕಂತ ನನ್ನ ಒಂದು ಆಸೆ ಇದೆ. ಈಗಾಗಲೇ ನಮ್ಮ ಜೊತೆಲಿ ಆಡೋದಂಥ ನನ್ನ ಹಿರಿಯರಂಥ ರಘುಪತಿ ಮೌಲಿ ಸರ್ ಅವರು ಇನ್ಸ್ಪಿರೇಷನ್ ಆಗಿ, ಮತ್ತು ನಮ್ಮ ಕಾಂಬ್ಳೆ ಅಂಡರ್-19 ಅಂಡರ್-22 ರಣಜಿ ಒಂದು ಸ್ಪರ್ಧೆಯಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ತಾವು ಕೂಡ ಇನ್ನು ಯಂಗ್ ಪ್ಲೇಯರ್ಸ್ ಇದ್ದೀರಿ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು, ಒಳ್ಳೆ ಮ್ಯಾಚಸ್ ಆಡಬೇಕು. ಯಾವುದೇ ಒಂದು ಬೇರೆ ಅನ್ಯತರ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಳ್ಬಾರ್ದು, ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನೀವು ಪಾಲ್ಗೊಳ್ಬಾರ್ದು. ನಿಮ್ಮ ಓದು ಬರ, ನಿಮ್ಮ ಪಠ್ಯೇತರ ಚಟುವಟಿಕೆ, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್, ವಾಲಿಬಾಲ್ ಇರ್ಬೋದು, ಯಾವುದಾದ್ರೂ ಒಂದು ಗೇಮ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆಯ ಒಂದು ದೈಹಿಕ ಸಹಿಷ್ಣುತೆ, ಫಿಸಿಕಲ್ ಫಿಟ್ನೆಸ್ ಗಟ್ಟಿ ಮಾಡ್ಕೊಂಡು ನೀವು ಮೂನ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನೀವು ಕೋಚಿಂಗ್ ತಗೋತಾ ಇದ್ದೀರಿ. ಕ್ರಿಕೆಟ್ ಮೂನ್ ಕ್ರಿಕೆಟ್ಗೆ ಅಕಾಡೆಮಿಕ್ನೂ ಒಳ್ಳೆಯ ಒಂದು ರೀತಿಯಲ್ಲಿ ಸಲಹೆ ಸೂಚನೆ ತೆಗೆದುಕೊಂಡು ಒಳ್ಳೆಯ ಒಂದು ಪ್ಲೇಯರ್ ಆಗಿ ಹೊರ ಬರಬೇಕಂತ ನನ್ನ ಆಸೆ ಇದೆ. ಥ್ಯಾಂಕ್ ಯು. ಸೇಡಂ ಸ್ಪಾಟನ್ ಮತ್ತು ಕಮಲಾಪುರ ರಾಯಲ್ಸ್ ಫೈನಲ್ ಪಂದ್ಯಕ್ಕೆ ತಾವು 2 ತಂಡಕ್ಕೆ ಬಂದಿದ್ದೀರಿ, ಇದು ಒಳ್ಳೆಯ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಈಗ ಶ್ರೀ ತೌಸೀಫ್ ಸರ್, ಸಾಯಿ ಪ್ರೆಸಿಡೆನ್ಸಿ ಕಾಲೇಜ್ ಚೇರ್ಮನ್ ಕಲಬುರಗಿ, ಅವರು ಕೂಡ ಈ ಟೂರ್ನಮೆಂಟ್ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ಈಗ ಸಾಂಗ್ಲಿ ಸರ್ ಅವರು, ಈಗ ದಯಾನಂದ ದೊಡ್ಡಮನಿ ಸರ್ ಅವರು ಈ ಟೂರ್ನಮೆಂಟ್ ಉದ್ದೇಶಿಸಿ ಒಂದೆರಡು ಮಾತು. ಈ ಸರ್ಕಾರಿ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಏನು ಮೂವಿ ಏನು ಟೂರ್ನಮೆಂಟ್ ಆಯೋಜನೆ ಮಾಡಿದಾಗ ಈ ಕಾರ್ಯಕ್ರಮದಲ್ಲಿ ಗಣ್ಯಗಳು ವೇದಿಕೆಗೆ ಬಂದಿದ್ದಾರೆ, ಅವರಿಗೆಲ್ಲ ಇದು ಮಾಡುತ್ತೆ, ಸ್ವಾಗತ ಮಾಡುತ್ತಾ. ಮತ್ತು ಈ ಕಾರ್ಯಕ್ರಮ ಏನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ರಾಜು ಸರ್ ಭಾಳ ಶ್ರಮವಹಿಸಿ 3 ತಿಂಗಳಗಟ್ಟಲೆ ಶ್ರಮವಹಿಸಿ ಒಂದು ಟೂರ್ನಮೆಂಟ್ ಮಾಡಿದಾಗ ಯಾವ ಹುಡುಗರು ಆಟ ಆಡಿ ತಮ್ಮ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಭಾಳ ಒಂದು ಉತ್ತಮ ವೇದಿಕೆ ಅವ್ರು ಕಲ್ಪಿಸಿಕೊಟ್ರ, ಅದನ್ನು ತಾವು ಸದುಪಯೋಗ ಪಡಿಸಿಕೊಂಡು ಈ ಮುಂದಿನ ದಿನಗಳಲ್ಲಿ ಈ ಹೆಚ್ಚಿನ ರೀತಿಯಿಂದ ಕ್ರಿಕೆಟ್ ಇದಕ್ಕೆ ಒತ್ತು ಕೊಟ್ಟು ತಾವು ಏನು ಆಯೋಜನೆ ಮಾಡತಕ್ಕಂಥ ಈ ರಾಜು ಸರ್ಗೂ ಕೀರ್ತಿ ತರಬೇಕು, ಹೆಸರು ತರಬೇಕು, ತಾವು ಇನ್ನೂ ಒತ್ತು ಕೊಟ್ಟು ಆಟದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಆಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಇದು ಮಾಡುತ್ತಾ, ಮತ್ತು ರಾಜು ಸರ್ ಎಲ್ಲ ಅದರ ಹಿನ್ನೆಲೆ ಈ ಬಸು ಸರು ಮತ್ತು ಎಲ್ಲ ಟೂರ್ನಮೆಂಟ್ ಆಯೋಜನೆ ಮಾಡತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಸವರಾಜ್ ಸರ್ ಯಾದಗಿರಿ ಅವರು ಕೂಡ ಈ ಟೂರ್ನಮೆಂಟ್ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ಎಲ್ಲ ಗಣ್ಯತಿಗೆ ನಮಸ್ಕಾರ. ಒಂದು ಮುದ್ದು ಮಕ್ಕಳು ಇಷ್ಟೊಂದು ಉತ್ಸಾಹದಿಂದ ಎಲ್ಲರೂ ಆಡ್ತಿರೋದು ತುಂಬ ಸಂತೋಷ. ಪೇರೆಂಟ್ಸ್ಗಳನ್ನ ತುಂಬ ಸಂತೋಷ. ಅದೇ ರೀತಿಯಾಗಿ ತಾವೆಲ್ಲರೂ ಇನ್ನೂ ಹೆಚ್ಚಾಗಿ ತಮ್ಮ ಕ್ರೀಡಾ ಇದು ಏನಪ್ಪ ಅಂದರೆ ಹೆಲ್ತ್ ಕಡೆಗೆ ಗಮನ ಕೊಡಬೇಕು, ಇಂಜುರಿ ಕಡೆ ಗಮನ ಕೊಡಬೇಕು. ಹೆಚ್ಚಾಗಿ ಇನ್ನು ಫಿಸಿಕಲಿಂದ ಫಿಟ್ ಇಲ್ಲ ನಾವು ಮಕ್ಕಳು, ಅದಕ್ಕೆ ಓದು ಬರೋಣ ಹಾಗೂ ಮತ್ತು ಫಿಸಿಕಲಿಂದ ಫಿಟ್ ಆಗಿ ಇದು ಮಾಡಿದರೆ ಇನ್ನೊಂದಿಷ್ಟು ಹೆಚ್ಚಾಗಿ ಆಟ ಆಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಬಸವರಾಜ್ ಸರ್ ಆಗಲಿ ರಾಜ್ಕುಮಾರ್ ಸರ್ ಆಗಲಿ ಈ ಆಯೋಜನೆ ಮಾಡ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಬರ್ತಕ್ಕಂಥ ದಿನಗಳಿಗೆ ಹೀಗೆ ಟೂರ್ನಮೆಂಟ್ ಆಡ್ತಾ ಇರಿ, ಗುಲ್ಬರ್ಗದ ಹೆಸರು ಕೀರ್ತಿ ತರ್ಕೊಳ್ಳಿ ಅಂತ ನಾವು ಕೇಳಿಕೊಳ್ತೇವೆ. ಧನ್ಯವಾದಗಳು ಬಸವರಾಜ್ ಸರ್. ಈಗ ರಾಹುಲ್ ಕುಮಾರ್ ಸಾಂಗ್ಲಿ ಸರ್ ಅವರು ಕೂಡ ಈ ಒಂದು ಟೂರ್ನಮೆಂಟ್ ಉದ್ದೇಶಿಸಿ ಮಾತಾಡಬೇಕು. ಈಗ ಲೂಸಿಂಗ್ ಟೀಮ್ ಕ್ಯಾಪ್ಟನ್ ಅವರು ದಯವಿಟ್ಟು ಈ ಕಡೆ ಸ್ಟೇಜ್ ಕಡೆಗೆ ಬರಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆ ಗೆಳೆಯರೆ. ಲೂಸಿಂಗ್ ಟೀಮ್ ಕ್ಯಾಪ್ಟನ್ ಲೂಸಿಂಗ್ ಟೀಮ್ ಅಂತ ಅನ್ನೋಂಗಿಲ್ಲ, ತುಂಬಾನೇ ಒಳ್ಳೆ ಫೈಟ್ ಮಾಡಿದ್ರು. 25 ಓವರ್ಲಿಂದ 35 ಓವರ್ ತನ ಮ್ಯಾಚ್ ಏನದ ಅಂತಂದ್ರೆ ಬಾಲ್ ಟು ಬಾಲ್ ತಗೊಂಡ್ ಬಂದಿದ್ರು. ಇವರಾಗಿರ್ಬೋದು, ಹಾಗೆ
ಸ್ವಾದಿಕ್ ಆಗಿರ್ಬೇಕು, ಅವರಿಬ್ಬರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಯಾವ ರೀತಿ ನೋಡ್ತೀರಾ ಈ ಪಂದ್ಯಕ್ಕೆ? ಎಲ್ಲಿ ನೀವು कहाँ पे आप चूक गए ये चीजिंग में? फील्डिंग, पहले तो फील्डिंग हमारी बहुत लूज करे हम और एक्स्ट्रा ज़्यादा दिए. बैटिंग के टॉप ऑर्डर ही संभाल लेना, ऊपर के 30-30 वैसा करके तो मिडिल ऑर्डर भी नीचे का अच्छा संभाल लेते. जैसे कि मेरे साथ ध्यान स्वेडन ने 50 मारा, ने नट आउट था. बस हार्ड लक बॉयज, नेक्स्ट मैच हम अच्छा करेंगे. जी, और फील्डिंग में भी बहुत सारा लूप होल्स था आपका ने. आप फील्डिंग नेक्स्ट टाइम कैसा फिक्स करेंगे आपका फील्डिंग? हम स्ट्रैटेजी बना के आएंगे इंशाल्लाह, नेक्स्ट मैच अच्छा करेंगे नेक्स्ट मैच. क्योंकि आप टॉस जीत के इतने कॉन्फिडेंस में थे, फील्डिंग ले लिए थे, लेकिन थोड़ा चेजिंग में फर्क गिरा और बॉलिंग में भी थोड़ा फर्क गिरा. क्या बोलते हैं इसके बारे में? हमारा प्लान था 150-200 के अंदर ऑल आउट करना है. 200 पार हो गया था टारगेट, फिर भी हम होप्स नहीं खोए थे. फिर अच्छा कॉन्फिडेंस आया था, जैसे कि जो 50 मारा था बैट्समैन आया था, अच्छा कॉन्फिडेंस. मेरे भी बॉल को अच्छा बैट अच्छा लग रहा था, तो एक अच्छा जरा बैड डिसीजन हुआ. ಇಟ್ಸ್ ಓಕೆ, ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಈಗ ವಿನ್ನಿಂಗ್ ಟೀಮ್ ಕಪ್ತಾನ್ ಅವರು ಈ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆ ಗೆಳೆಯರೆ. ನೀವು ತಮ್ಮ ಟೀಮ್ನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ದಿತ್ತು. ಫಸ್ಟ್ ಇನ್ನಿಂಗ್ಸ್ ನಲ್ಲಿ 258 ರನ್ ಆಡಿದಿರಿ. ನಿಮ್ಮ ತಂಡದವರಾದ ಮುತ್ತುರಾಜ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಆಸ್ ಅ ಕ್ಯಾಪ್ಟನ್ ಯಾವ ರೀತಿ ನೋಡ್ತೀರಾ ಮುಂದಿನ ಪಂದ್ಯಾವಳಿಗಳಿಗೆ? ಸೇಮ್ ಆಸ್ ಯೂಶುವಲ್. ಈಗ ಹ್ಯಾಂಗ್ ಆಡಿವಿ, ನೆಕ್ಸ್ಟ್ ಮ್ಯಾಚ್ ಬಿ ಸೇಮ್ ಆಡಿ 2 ಮ್ಯಾಚಸ್ ಗೆದ್ದು ಫೈನಲ್ ಬಿ ಗೆದ್ಬೇಕು ನಮ್ದು. ನೀವು ಏನಾದ್ರು ಈ ವಿನ್ನಿಂಗ್ ಟೀಮ್ ನಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂತೀರಾ? ಏನಾದ್ರು ಫೀಲ್ಡಿಂಗು, ಬೌಲಿಂಗು ಯಾವ ರೀತಿ ನೋಡ್ತೀರಾ? ನಮ್ಮ ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡಬೇಕಿದೆ. ನಮ್ಮ ಟೀಮ್ ಪರ್ಫೆಕ್ಟ್ ಇದೆ ನಮ್ದು. ಎಸ್, ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಅತಿಥಿಗಳು ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡುವಂತ ಒಂದು ಸಮಯ ಇದು. ಮ್ಯಾನ್ ಆಫ್ ದಿ ಮ್ಯಾಚ್ ಮುತ್ತುರಾಜ್ ಜಿ. ಮುತ್ತುರಾಜ್ ಜಿ ಅವರು 77 ರನ್ಗಳಾಡಿ 95 ಬಾಲ್ಗಳಲ್ಲಿ 77 ರನ್ಗಳಾಡಿ 6 ಸಿಕ್ಸ್ ಬಾರಿಸಿದ್ದಾರೆ. ದಯವಿಟ್ಟು ಮುತ್ತುರಾಜ್ ಅವರಿಗೆ ಜೋರಾದ ಚಪ್ಪಾಳೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ನಾವು ಕೂಡ ಅವರಿಗೆ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಏನಾದ್ರೂ 100 ಬರಬಹುದು ಅಂತ. ಆದ್ರೆ ಅವರು ಕೂಡ ಸ್ವಲ್ಪ ರಿಸ್ಕ್ ತಗೊಂಡು ಅದು ಶಾರ್ಟ್ ಆಡಿದ್ರು, ಸ್ಟೆಂಪ್ ಔಟ್ ಆದ್ರು. ಅಂದ್ರೂ ಕೂಡ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಒಳ್ಳೆ ಡ್ರೈವ್ಸ್ ಕೂಡ ನೋಡಿದೆವು, ಒಳ್ಳೆ ಶಾಟ್ಸ್ ಕೂಡ ನೋಡಿದೆವು. ಮುತ್ತುರಾಜ್ ಜಿ ಚೆನ್ನಾಗಿ ಆಡಿದ್ದಾರೆ. ಮುತ್ತುರಾಜ್ ಜಿ ಅವರು ಒಳ್ಳೆ ಆಟ, ಸೇಡಂ ಸ್ಪಾಟನ್ ಕಡೆಯಿಂದ ಆಡಿರುವಂತಹ ಮುತ್ತುರಾಜ್ ಜಿ. ದಯವಿಟ್ಟು ಮುತ್ತುರಾಜ್ ಅವರೇ ನೀವು 77 ರನ್ ಆಡಿದಿರಿ 95 ಬಾಲ್ಗಳಲ್ಲಿ. ಏನಂತೀರಾ ಈ ಪರ್ಫಾರ್ಮೆನ್ಸ್ ಬಗ್ಗೆ? ಇನ್ನೂ ಚಲೋ ಆಡ್ಬೇಕಾಗಿತ್ರಿ. 100 ಮಿಸ್ ಆಯ್ತ್ರಿ. ನಮ್ಮ ಸರ್ ಹೇಳ್ಯಾರ, ಬಸವರಾಜ್ ಸರ್, ತೆಳಗಿನ ಗ್ರೌಂಡ್ ಶಾಟ್ ಆಡ್ಬೇಕ್ರಿ, ಅಂದ್ರೆ ಸ್ಕೋರ್ ಮಾಡೋಕ್ಕಾಗ್ತದಂತ್ರಿ. ಆಯ್ತು, ಇನ್ನು ಮುಂದಿನ ಸಲ ಏನೋ ಚಲೋ ಆಡ್ತೀವಿ. ನಿಮ್ಗೆ ಈ ತರ ಒಂದು ಒಳ್ಳೆ ಬ್ಯಾಟಿಂಗ್ ಆಡಕ್ಕೆ ಯಾರು ಇನ್ಸ್ಪಿರೇಷನ್? ನಿಮ್ಗೆ ಯಾವ ಪ್ಲೇಯರ್ಗೆ ಇನ್ಸ್ಪಿರೇಷನ್ ತಗೋತೀರಾ ನೀವು? ವಿರಾಟ್ ಕೊಹ್ಲಿ. ಎಸ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಈ ಒಂದು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಮೂನ್ ಕ್ರಿಕೆಟ್ ಅಕಾಡೆಮಿ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ 2025 ಅಂಡರ್-16 ನಡೆದಿತ್ತು. ಈ ಒಂದು ಮ್ಯಾಚ್ ಸೇಡಂ ಸ್ಪಾಟನ್ ಹಾಗೂ ಕಮಲಾಪುರ್ ರಾಯಲ್ಸ್. ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ, ಎಲ್ಲ ಸ್ಪೆಕ್ಟೇಟರ್ಸ್ ಗಳಿಗೆ, ಎಲ್ಲ ಪ್ಲೇಯರ್ಸ್ ಗಳಿಗೆ ಧನ್ಯವಾದ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ. ಕಲಬುರಗಿ. ದಯವಿಟ್ಟು ಎಲ್ಲ ಪ್ಲೇಯರ್ಸ್